ಸೋಷಿಯಲ್ ಮೀಡಿಯಾ ಮತ್ತು ಸೊಸೈಟಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸೆಲೆಬ್ರಿಟಿ ಕಿಡ್ಸ್ ಅಥವಾ ಪೊಲಿಟಿಷಿಯನ್ಸ್ ಮಕ್ಕಳಿಗೆ ಹಿಂಗಿದ್ದೊಂದು ಟ್ಯಾಗ್ಲೈನ್ ಎಲ್ಲರೂ ಹಾಕ್ತಿರ್ತಾರೆ, ಅವ್ರಿಗೇನು ದುಡ್ಡಿದೆ, ಅವ್ರಿಗೇನು ಪವರ್ ಇದೆ, ಅವ್ರು ಏನು ಬೇಕು ಅಂದರೂ ಮಾಡ್ತಾರೆ, ಜಾಲಿ ಮಾಡ್ತಿರ್ತಾರೆ, ಆರಾಮಾಗಿರ್ತಾರೆ ಅಂತ. ಬಟ್ ನೀವು ಅದೆಲ್ಲದರಿಂದ ನಿಮ್ಮನ್ನು ನೀವು ಹೊರಗೆ ನಿಧಾನಕ್ಕೆ ತೊಗೊಳ್ತಾ ಬಂದಿದ್ದೀರಾ ಆ್ಯಂಡ್ ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ಅಂದರೆ ಐಶ್ವರ್ಯ DKS ಹೆಗ್ಡೆ ಅಂತ ಹೇಳಿದ್ರೆ ಶಿ ಈಸ್ ಪ್ರೋ ಆ್ಯಕ್ಟಿವ್, ಎಜುಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ, ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ರು. ಎಲ್ಲ ಕಡೆ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತೀರಾ. ಯು ಹ್ಯಾವ್ ಕ್ರಿಯೇಟೆಡ್ ಯೋರ್ ಓನ್ ಐಡೆಂಟಿಟಿ. ಬಟ್ ಇನ್ ದ ಇನಿಷಿಯಲ್ ಸ್ಟೇಜ್, ಆರಂಭಿಕ ಹಂತದಲ್ಲಿ ಹೌ ಡಿಫಿಕಲ್ಟ್ ಇಟ್ ವಾಸ್ ನಿಮ್ಮ ತಂದೆಯ ಆರಾದಿಂದ ಆಚೆ ಬರೋದು? ಇಟ್ ಡಸಂಟ್ ಮೀನ್ ದಟ್ ನೀವು ಈಗಾಗಲೇ ಹೇಳಿದ್ರೆ ಅದು ನನಗೆ ಬ್ಲೆಸ್ಸಿಂಗ್ ಅಂತ. ಹೌದು, ಸಮ್ಟೈಮ್ಸ್ ಅದೊಂದು ಪ್ರೆಷರು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಕೆಗೇನು ಎಲ್ಲ ಸಿಕ್ಬಿಡುತ್ತೆ, ಗೋಲ್ಡನ್ ಸ್ಪೂನ್ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಯಾವಾಗಾದರೂ ಫೀಲ್ ಆಗಿದೆಯಾ ಇಟ್ ಈಸ್ ಅ ಪ್ರೆಷರ್ ಫಾರ್ ಮೀ, ತುಂಬ ಕಷ್ಟ ಆಗುತ್ತೆ ಇದರಿಂದ ಆಚೆ ಬರೋದು ಅಂತ? ಇನ್ ಕೇಸ್ ಹಂಗೆ ಫೀಲ್ ಮಾಡಿದರೆ ಹೌ ಯು ಕೇಮ್ ಔಟ್ ಫ್ರಮ್ ದ್ಯಾಟ್? ಡೆಫಿನೆಟ್ಲಿ ಪ್ರೆಷರ್ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನನಗೆ ಬಿಗ್ಗೆಸ್ಟ್ ಪ್ರೆಷರ್ ಅನಿಸಿದ್ದು ಯಾರು ಬೇರೆಯವ್ರು ಹೇಳಿದಾಗಲ್ಲ, ನನಗೆ ಅವ್ರ ಸೋಷಿಯಲ್ ಮೀಡಿಯಾ ಅಲ್ಲ. ನನಗೆ ತುಂಬ ಆಸೆ ಇತ್ತು, ನಾನು ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕು, ಈಗ ನಾನು ಎಜುಕೇಷನ್ ಫೀಲ್ಡಲ್ಲಿದ್ದೀನಿ, ನಾನು ಒಂದು ಎಜುಕೇಷನ್ ಡಿಗ್ರಿ ತೊಗೋಬೇಕು, ನಾನು ಎಲ್ಲಾದರೂ ಅಬ್ರಾಡ್ ಹೋಗ್ಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲ NPS ಅಲ್ಲಿ ಓದೋರೆಲ್ಲರೂ ಇವತ್ತು ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾನು ಒಂದು ಆ ಎಕ್ಸ್ಪೋಜರ್ ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ನಮ್ಮ ಅಪ್ಪ ಯಾವತ್ತೂ ಅದನ್ನು ನಂಗೆ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಹೇಳಿದ್ರು, ನಮ್ಮ ಮನೇಲಿ ಒಂದು ರೂಲು, ನೀನು ಏನೇ ಓದೋದಿದ್ರು ನಮ್ಮ ಬೆಂಗಳೂರಲ್ಲೇ ಓದಬೇಕು, ನಾನು ಪಕ್ಕದೂರ್ಗೂ ಕಳ್ಸೋಲ್ಲ ಅಂತ. ಯು ವೋಂಟ್ ಬಿಲೀವ್ ಇಟ್, ನನಗೆ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದ್ರಾಬಾದಲ್ಲಿ ಐ ವಾಸ್ to be the one of the youngest to get selected into the MBA program. They had a MBA and family business program. 4-5 ಸತಿ ಇಂಟರ್ವ್ಯೂ ಮಾಡಿ ನಾನು ಅಲ್ಲಿಗೆ ಸೆಲೆಕ್ಟ್ ಆದೆ. ಹೈದ್ರಾಬಾದ್ಗೆ ವಾರಕ್ಕೊಂದ್ಸತಿ ಹೋಗ್ತೀನಿ ಅಂತಲೂ ಕಳಿಸ್ಲಿಲ್ಲ. ಅವಾಗ ನಂಗೆ ಅನಿಸ್ತು, ಯಾಕಾದರೂ ನಾನು ಇಲ್ಲಿದ್ದೀನೋ, ಮೇ ಬಿ ಬಿಕಾಸ್ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಅವ್ರು ನಮ್ಮ ಅಪ್ಪ ಇಷ್ಟು ಫೇಮಸ್ ಆಗಿದ್ದಾರೆ, ಏನೋ ಒಂದು ಭಯ ಇರುತ್ತೆ, ಅದಕ್ಕೆ ನನಗೆ ಓದೋಕ್ಕೂ ಅವಕಾಶ ಸಿಗ್ತಿಲ್ವೇನೋ ಅನ್ನೋದು ತುಂಬ ನಂಗೆ ಅನಿಸಿದೆ. ದಟ್ ವಾಸ್ ವೆನ್ ಐ ರಿಯಲಿ ಫೆಲ್ಟ್ ಬ್ಯಾಡ್. Because you all have dreams. ನೀವು ಕೇಳ್ತಿದ್ರಿ, ಐ ವಾಂಟೆಡ್ ಟು ಗೋ ಅಬ್ರಾಡ್ ಟು ಸ್ಟಡಿ, ಐ ವಾಂಟೆಡ್ ಟು ಗೆಟ್ ದಿ ಎಕ್ಸ್ಪೋಜರ್. ಯಾಕೆಂದರೆ ನಾನು ಓದಿದ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಎಲ್ಲಾದರೂ ಒಂದು ಕಂಪ್ನೀಲಿ ಎಕ್ಸ್ಪೋಜರ್ ತೊಗೊಂಡು ಅಬ್ರಾಡಲ್ಲಿ ಡಿಗ್ರಿ ತೊಗೊಂಡು ಬಂದಿದ್ದಾರೆ. ನಾನಿವತ್ತು ಎಜುಕೇಷನಲ್ಲಿದ್ದೀನಿ. ಸೊ ಎಜುಕೇಷನಲ್ಲಿ ಇರಬೇಕಾದ್ರೆ ಹ್ಯಾವಿಂಗ್ ಅ ಡಿಗ್ರಿ ಫ್ರಮ್ ಅ ವೆರಿ ಗುಡ್ ಯೂನಿವರ್ಸಿಟಿ ಈಸ್ ಅ ಬಿಗ್ ಪ್ಲಸ್ ಪಾಯಿಂಟ್. ಟ್ರೂ, ರೈಟ್? ಸೊ ಅವಾಗ ತುಂಬ ಬೇಜಾರಾಗಿದ್ದು ಇದೆ. ಬಟ್ ಅಲ್ಲೂ ಅಷ್ಟೇ, I'm telling you, my parents were so strict and so conscious and protective. And I wouldn't say protective, but definitely put guidelines. Okay. Rules were rules in my family. And the rule is so strong, ಅಂದರೆ ನನಗೊಬ್ಳಿಗೆ ಅಲ್ಲ, ನನ್ನ ತಂಗಿಗೂ ಅದೇ ರೂಲು, ನನ್ನ ತಮ್ಮಂಗೂ ಅದೇ ರೂಲು. ಇವತ್ತು ನನ್ನ ತಮ್ಮ ಇಲ್ಲ ನಾನು ಓದಬೇಕು ಅಂತ ಇಲ್ಲ, ನಾನು ಇಬ್ಬರು ಹೆಣ್ಮಕ್ಳನ್ನ ಕಳಿಸಿಲ್ಲ, ನೀನೇನು ಎಂತ ಕಳಿಸ್ತೀನಿ ಅನ್ಕೊಂಡಿದ್ಯಾ ಅಂತ ಕೇಳ್ಬಿಟ್ರು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಗಂಡು ಮಕ್ಳಿಗೊಂದು ರೂಲು, ಹೆಣ್ಮಕ್ಳಿಗೊಂದು ರೂಲ್ ಅಂತ ಇಲ್ಲ. ಅದಿಲ್ಲ ನಮ್ಮ ಮನೇಲಿ. ನಮ್ಮ ಅಮ್ಮಂಗೆ ಅವ್ರ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ನಮ್ಮ ಅಪ್ಪಂಗೆ ನಮ್ಮ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ. ಅದು ಬಿಟ್ರೆ ರೂಲ್ಸ್ ಆರ್ ದ ಸೇಮ್ ಫಾರ್ ಎವ್ರಿಬಡಿ. ಓಕೆ. ಸೊ ದೀಸ್ ವರ್, ಆ್ಯಂಡ್ ಆಲ್ಸೋ I mean, I don't know if I have to say this today, but I feel like now politics in the professional life ಎಷ್ಟು ಪ್ರಾಬ್ಲಮ್ ಆಯಿತು. ನಾನು ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತು ನನ್ನ ಇಂಜಿನಿಯರಿಂಗ್ದು. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ರಿಸಲ್ಟ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವಾಸ್ ರೇಡೆಡ್ ಇನ್ ಮೈ ಹೌಸ್, ರೈಟ್? ED ರೇಡ್ ಆಯಿತು. ರಿಸಲ್ಟ್ ನನ್ನ ರಿಸಲ್ಟ್ ಇವತ್ತು ಬಂತು. FCD ಸ್ಟೂಡೆಂಟ್, ನಾಳೆ ನನ್ನ ಫ್ರೆಂಡ್ಸ್ ಜೊತೆ ಈಚೆ ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ when I opened the door, we had an ED raid. Okay, that was also the turning point of my life. So life ನನಗೆ ಅರ್ಥ ಮಾಡಿಸ್ತು, saying that okay, you are no normal person, you have a lot of responsibility with you. ಸೊ ಆ ED ರೇಡು ನಾನು 4 ದಿವಸ ಅದನ್ನು ನೋಡಿದಾಗ, ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ, ನಾನು ನನ್ನ ಫ್ಯಾಮಿಲಿಗೆ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ, ನಮ್ಮ ಅಪ್ಪನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಶೇರ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅನ್ನೋ ಮೆಂಟ್ಯಾಲಿಟಿ ನಂಗೆ ಸ್ಟಾರ್ಟ್ ಆಗಿದೆ ಅವಾಗ. ಸೊ ನಾನು ಯಾವಾಗಲೂ ಹೇಳ್ತೀನಿ, ವೆದರ್ ಇಟ್ ವಾಸ್ ED ಆರ್ ಎನಿಥಿಂಗ್, ಎಸ್ ವಿ ಹ್ಯಾವ್ ಗಾನ್ ಥ್ರೂ ಅ ಲಾಟ್, ಬಟ್ ಇಫ್ ಐ ಸ್ಟಾರ್ಟ್ ಲುಕಿಂಗ್ ಎಟ್ ಇಟ್ ನೆಗೆಟಿವ್ಲಿ, ನನಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಬೇರೆಯವರೆಲ್ಲ ಏನು ನೋಡಿ ನಗ್ತಾ ಇರ್ತಾರೆ ಓಕೆ ಅಂತ. ಸೊ ನಾನು ಅದನ್ನು ಹೆಂಗೆ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡು, ವಾಟ್ ಎಲ್ಸ್ ಕ್ಯಾನ್ ಐ ಪ್ರೂವ್ ವಿತ್ ದಿಸ್ ವಾಸ್ ಮೋರ್ ಮೈ ಮೆಂಟ್ಯಾಲಿಟಿ. ಸೊ ಐ ಡೋಂಟ್ ರಿಗ್ರೆಟ್ ದ್ಯಾಟ್ ಆಲ್ಸೋ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.